ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಏನು ಗ್ಯಾರಂಟಿ ಯೋಜನೆಗಳ ಬೆನಿಫಿಟ್ ಅನ್ನು ಪಡ್ಕೊಂತಾ ಇದ್ದಾರೆ, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಯುವನಿಧಿ ಹಣ ಆಗಿರ್ಬೋದು. ಈ ಯೋಜನೆಯ ಲಾಭ ಪಡ್ಕೋಬೇಕು ಅಂದ್ರೆ ನೀವು ಯಾವ ಕಾರಣಕ್ಕೂ ಸಹ ಈ ತಪ್ಪನ್ನ ಮಾಡಬಾರದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಈ ಒಂದು ತಪ್ಪು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಯ ಲಾಭ ತಪ್ಪೋಗುತ್ತೆ, ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಅದೇನು ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತೇ ಇದೆ, ಹೊಸ ಸಿಎಂ ಆದ ತಕ್ಷಣನೇ ಒಂದು ಘೋಷಣೆಯನ್ನ ಮಾಡಿರ್ತಾರೆ. ಅದು ವಿದ್ಯಾರ್ಥಿಗಳಿಗೂ ಹುಡುಗರಿಗೂ ಸಹ ಉಚಿತ ಬಸ್ ಪ್ರಯಾಣ ಮಾಡಬಹುದು ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹುಡುಗರಿಗೂ ಉಚಿತ ಬಸ್ ಪ್ರಯಾಣ ಹೇಗ್ ಮಾಡೋದು, ಆಧಾರ್ ಕಾರ್ಡ್ ತೋರಿಸಿ ಹೋಗ್ಬೋದಾ, ಇವಾಗಿಂದಾನೇ ಶುರುವಾಗಿದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಕ್ಲಾರಿಟಿಯನ್ನ ನಿಮಗೆ ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈಗ ಕರ್ನಾಟಕದಲ್ಲಿ ಈಗ 2ನೇ ಹಂತದ SIR ಕೂಡ ಆರಂಭ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ SIR ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ, SIR ಗೆ ಅಂದ್ರೆ ಈಗ ಪರಿಷ್ಕರಣೆ ಈಗ ನಡೀತಾ ಇದೆ. 2002ರಲ್ಲಿ ಏನು SIR ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಿಸ್ಟ್ ನಲ್ಲಿರುವ ಹೆಸರು ಈಗ ಮತ್ತೆ ಹೊಸದಾಗಿ ಪರಿಷ್ಕರಣೆ ಆಗ್ಬಿಟ್ಟು ಹೊಸ ಮತಪಟ್ಟಿ ಏನ್ ಬಿಡುಗಡೆ ಆಗುತ್ತೆ ಅದರಲ್ಲಿ ಏನಾದ್ರೂ ನಿಮ್ಮ ಹೆಸರು ಇರಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗಾಗಿರ್ಬೋದು, ಯಾವುದೇ ಗ್ಯಾರಂಟಿ ಯೋಜನೆಯ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಳೋಕ್ ಆಗೋದಿಲ್ಲ. ಹಾಗಾಗಿ SIR ಗೆ ಸಹಕರಿಸಿ ಆದಷ್ಟು ಬೇಗ ನಿಮಗೆ ಹೊಸ ಪರಿಷ್ಕರಣಾ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು, ಹಾಗೆ ನೀವು ನೋಡ್ಕೋಬೇಕು. ಹಾಗಾಗಿ ಆ ಕೆಲಸ ನೀವು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿ ಗ್ಯಾರಂಟಿ ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನ ಬಸ್ ಪಾಸ್ಗೆ ಸಂಬಂಧಪಟ್ಟ ಹಾಗೆ ಗಂಡು ಮಕ್ಕಳು ಸಹ ಈಗ ವಿದ್ಯಾರ್ಥಿಗಳು ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ಇನ್ ಮುಂದೆ ಅಂತ ಹೇಳಿ ಹೊಸ ಸಿಎಂ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟೆ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ನೀವೇನ್ ರೆಗ್ಯುಲರ್ ಆಗಿ ಬಸ್ ಪಾಸ್ಗೆ ಅಪ್ಲೈ ಮಾಡ್ತಾ ಇದ್ರಿ ಅದೇ ರೀತಿಯಾಗಿ ಉಚಿತ ಬಸ್ ಪಾಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೈ ಮಾಡಬಹುದು ಅಥವಾ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲೂ ಸಹ ನೀವು ಉಚಿತ ಬಸ್ ಪಾಸ್ಗೆ ಅಪ್ಲೈ ಅನ್ನ ಮಾಡಬಹುದು. ಇವಾಗ ಸದ್ಯಕ್ಕೆ ನೀವು ಉಚಿತ ಬಸ್ ಪಾಸ್ಗೆ ಅಪ್ಲೈ ಮಾಡೋದಕ್ಕೆ ಹೋದಾಗ ಅಲ್ಲಿ ಪೇಮೆಂಟ್ ಕೇಳ್ತಾ ಇದೆ. ಅಂದ್ರೆ ಅರ್ಥ ಏನು, ಇನ್ನೂ ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಿಮ್ಗೆ ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಅಲ್ಲಿ ನಿಮ್ಗೆ ಆಕ್ಟಿವೇಟ್ ಆದ ತಕ್ಷಣ ಉಚಿತ ಬಸ್ ಪಾಸ್ ಅಂತ ಹೇಳಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಆಕ್ಟಿವೇಟ್ ಆದ ನಂತರ ನೀವು ಅಪ್ಲೈ ಮಾಡಿ ಉಚಿತ ಬಸ್ ಪಾಸ್ ಅನ್ನ ಪಡೆದುಕೊಳ್ಬಹುದು. ಅದಕ್ಕೆ ನೀವು ಉಚಿತ ಬಸ್ ಪಾಸ್ ಪಡೆದುಕೊಳ್ಳಿಕ್ಕೆ ನಿಮ್ಮ ಶಾಲೆಯಿಂದ ಇಲ್ಲಿ ಎಷ್ಟು ಕಿಲೋಮೀಟರ್ ಅಂದ್ರೆ 50 ಕಿಲೋಮೀಟರ್ ಸರೌಂಡಿಂಗ್ಸ್ ಒಳಗಡೆನೆ ನೀವು ಓಡಾಟ ಮಾಡಬೇಕಾಗಿರುತ್ತೆ. ಹಾಗಾಗಿ ಆಸ್ ಇಟ್ ಈಸ್ ನೀವು ಬಸ್ ಪಾಸ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ರಿ ಅದೇ ರೀತಿ ಉಚಿತ ಬಸ್ ಪಾಸ್ಗೂ ಸಹ ನೀವು ಅಪ್ಲೈ ಮಾಡಬಹುದು. ಅದು ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಆಕ್ಟಿವೇಟ್ ಆಗುತ್ತೆ ಆ ದಿನಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಸದ್ಯಕ್ಕೆ ಸ್ವಲ್ಪ ದಿನಗಳ ಒಂದು 10-15 ದಿನ ನೀವು ವೇಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಉಚಿತ ಬಸ್ ಪಾಸ್ ಆಕ್ಟಿವೇಟ್ ಆಗುತ್ತೆ, ಅವಾಗ ನೀವು ಅಪ್ಲೈ ಅನ್ನ ಮಾಡಬಹುದಾಗಿರುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.